ಇದು ಲೋಕದ ಅತಿ ಕಷ್ಟಕರವಾದ ಓಪನ್ ವಾಟರ್ ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಪೂಲಲ್ಲಿ ಒಮ್ಮೆ ಹೋಗಿದ್ದೆ, ಮುಳುಗಿದ್ದೆ. ನನ್ನ ಫ್ರೆಂಡ್ ನನ್ನನ್ನು ಅದರಿಂದ ಹೇಳ್ಕೊಂಡು ಹೊರಗೆ ಬಂದಿದ್ದೆ. ಒಂದು ವಾರದಲ್ಲಿ ಅವ ಕಲ್ತ. ಆಮೇಲೆ ಅವ ಹೇಳಿದ, ಅಪ್ಪ ನಾನು ಹೋಗೋದಿಲ್ಲ. ಸೊ ಆಮೇಲೆ ನಾನು ಕಲೀಲಿಕ್ಕೆ ಶುರು ಮಾಡಿದೆ, ಇಂಟ್ರೆಸ್ಟ್ ಬಂತು. ಜೀವನದಲ್ಲಿ ಯಾವುದು ಪ್ರೆಡಿಕ್ಟೇಬಲ್ ಅಲ್ಲ. ಈಗ ಸದ್ಯಕ್ಕೆ ಇದಾಗಿದೆ, ಖುಷಿ ಇದೆ. ಮಂಗಳೂರಿನ ಆಂಕಾಲಜಿ ವೈದ್ಯ ಡಾಕ್ಟರ್ ಗುರುಪ್ರಸಾದ್ ಅವರು ವಿಶ್ವದ ಅತ್ಯಂತ ಸವಾಲಿನ ಸಮುದ್ರ ಮಾರ್ಗಗಳಲ್ಲಿ ಒಂದಾದ ಇಂಗ್ಲಿಷ್ ಕಾಲುವೆಯನ್ನ ರಿಲೇ ಈಜಿನ ಮೂಲಕ ಯಶಸ್ವಿಯಾಗಿ ದಾಟಿ ಮಂಗಳೂರಿಗೆ ಹೆಮ್ಮೆ ತಂದಿದ್ದಾರೆ. 6 ಮಂದಿ ಭಾರತೀಯ ಈಜುಗಾರರ ತಂಡ ಜುಲೈ 3ರಂದು ಇಂಗ್ಲೆಂಡ್ನಿಂದ ಈಜು ಆರಂಭಿಸಿ 13 ಗಂಟೆ 5 ನಿಮಿಷಗಳಲ್ಲಿ ಫ್ರಾನ್ಸ್ ತಲುಪಿತು. ಆ ಮೂಲಕ ಇಂಗ್ಲಿಷ್ ಕಾಲುವೆ ರಿಲೇ ಈಜಿನಲ್ಲಿ ಭಾಗವಹಿಸಿದ ಮೊದಲ ಮಂಗಳೂರಿಗ ಎಂಬ ಹೆಗ್ಗಳಿಕೆಗೆ ಡಾಕ್ಟರ್ ಗುರುಪ್ರಸಾದ್ ಪಾತ್ರರಾಗಿದ್ದಾರೆ. ಅತಿ ತಂಪಾದ ನೀರು, ಬಲವಾದ ಅಲೆಗಳು, ಅನಿರೀಕ್ಷಿತ ಹವಾಮಾನ, ಹಡಗುಗಳ ಸಂಚಾರ ಹಾಗೂ ಜೆಲ್ಲಿ ಮೀನುಗಳ ದಾಳಿಯಂತಹ ಸವಾಲುಗಳನ್ನು ಮೆಟ್ಟಿ ಈ ಸಾಧನೆ ಮಾಡಲಾಗಿದೆ. ತಂಡದಲ್ಲಿ 14 ವರ್ಷದ ಅರ್ನವ್ ಚೌರಾ ಕಿರಿಯ ಸದಸ್ಯರಾಗಿದ್ದು, 16 ವರ್ಷದ ದಿವ್ಯಾ ಹಿತೇಂದ್ರ ಮಹಾರಾಜನ್ ಈಗಾಗಲೇ ಏಕವ್ಯಕ್ತಿ ಕ್ಯಾಟಲಿನಾ ಚಾನಲ್ ಈಜನ್ನು ಪೂರ್ಣಗೊಳಿಸಿದವರು. 45 ವರ್ಷದ ರಘುನಂದನ್ ಗಂಗಪ್ಪ, ದೀಪಿಕಾ ರಾಣಾ, ಅಂಕಿತಾ ಕುನ್ವರ್ ಅವರಿದ್ದು, ಈಜುವಿಕೆಯಲ್ಲಿನ ಪ್ರತಿಯೊಬ್ಬರ ಅನುಭವ, ವಿಶೇಷತೆಗಳು ನನಗೆ ವಿಶೇಷ ಸ್ಫೂರ್ತಿಯನ್ನು ನೀಡಿವೆ ಎಂದು ಅವರು ಹೇಳುತ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 40ನೇ ವಯಸ್ಸಿನಲ್ಲಿ ಮಗನೊಂದಿಗೆ ಮಂಗಳೂರಿನ ಸೇಂಟ್ ಅಲೋಶಿಯಸ್ ಈಜುಕೊಳದಲ್ಲಿ ಈಜು ಕಲಿತೆ. ನಂತರ ಉದ್ಯಾವರ ಸೇರಿದಂತೆ ಸಮುದ್ರದಲ್ಲಿ ನಿರಂತರ ಅಭ್ಯಾಸ ನಡೆಸಿ ತರಬೇತುದಾರರಾದ ಸಂಕೇತ್ ಬೇಂಗ್ರೆ ಮತ್ತು ಚೈತನ್ಯ ಅವರ ಮಾರ್ಗದರ್ಶನದಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಂಡ ಪರಿಣಾಮ ಇಂದು ಅಟ್ಲಾಂಟಿಕ್ ಸಾಗರದ ಇಂಗ್ಲಿಷ್ ಕಾಲುವೆ ಈಜುವ ಕನಸು ನನಸಾಯಿತು ಎಂದು ಸಂತಸ ಹಂಚಿಕೊಂಡರು. ಇಂಗ್ಲೆಂಡಿಂದ ಫ್ರಾನ್ಸಿಗೆ ಸ್ವಿಮ್ ಮಾಡೋದು, ಇದನ್ನು ನಾವು ರಿಲೇ ಟೀಮಲ್ಲಿ ನಾನು ಮಾಡಿದ್ದೆ. ಇಂಗ್ಲೆಂಡಿಗೆ ನಾನು ಜುಲೈ 3ನೇ ತಾರೀಕು ಮಾಡಿ, ರಾತ್ರಿ 1:30 ರಾತ್ರಿ ಮಧ್ಯರಾತ್ರಿಯಲ್ಲಿ ಶುರು ಮಾಡಿ, ಕತ್ಲೆಯಲ್ಲಿ ಶುರು ಮಾಡಿ, ನೆಕ್ಸ್ಟ್ ದಿನ 13 ಗಂಟೆ ಆದಮೇಲೆ ನಾವು ಮಧ್ಯಾಹ್ನ ಫ್ರಾನ್ಸ್ನ ತಡ ರೀಚ್ ಆದೆವು. ಇದು ಲೋಕದ ಅತಿ ಕಷ್ಟಕರವಾದ ಓಪನ್ ವಾಟರ್ ಸ್ವಿಮ್ಮಿಂಗ್. ಇದರಲ್ಲಿ ಪ್ರಾಬ್ಲಮ್ ಬರೋದು ರಾತ್ರಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಗೊತ್ತಾಗೋದಿಲ್ಲ. ಬೆಳಗಿನ ಜಾವ ನಮಗೆ ಆ ಸ್ವಿಮ್ಮಲ್ಲಿ ಮಾಡುವಾಗ ಜೆಲ್ಲಿ ಫಿಶ್ ತುಂಬ ಕಾಣ್ತದೆ, ಅಲೆಗಳು ತುಂಬ ಇರ್ತದೆ. ನಾವು ಕೆಲವೊಮ್ಮೆ ಬೋಟಿನ ಕೆಳಗಿರ್ತೇವೆ, ಕೆಲವೊಮ್ಮೆ ಅಲೆಗಳು ಅಷ್ಟು ಮೇಲೆ ಬರ್ತವೆ, ನಾವು ಬೋಟಿನ ಮೇಲೆಯೂ ಇದ್ದ ಹಾಗೆ ಕಾಣ್ತದೆ. ಸೊ ಮತ್ತು ಚಳಿ, ಮಂಗಳೂರಿನ 30 ಡಿಗ್ರೀಸ್ 35 ಡಿಗ್ರೀಸ್ ಇರುವಾಗ ನಮಗೆ ಆ ಚಳಿಯಲ್ಲಿ ಅಭ್ಯಾಸಕ್ಕೆ ಸ್ವಲ್ಪ ಕಷ್ಟ, ಸಡನ್ನಾಗಿ ಹೋಗಿ ಮಾಡೋದು ಕಷ್ಟ ಆಗುತ್ತೆ. ಸೊ ಇದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿರ್ತೇವೆ. ಕ್ವಾಲಿಫೈಯಿಂಗ್ ಸ್ವಿಮ್ ಇರ್ತದೆ, ಕ್ವಾಲಿಫೈಯಿಂಗ್ ಸ್ವಿಮ್ 15 ಡಿಗ್ರೀಸ್ನ ಒಳಗೆ ಮಾಡಬೇಕು. ಸೊ ಇದು ನಾನು ನನ್ನ 6 ಜನ ಟೀಮ್ ಮೆಂಬರ್ಸ್ ಒಟ್ಟಿಗೆ ಮಾಡಿದ್ದೇನೆ. ಪ್ರಾಕ್ಟೀಸ್ ಮಾಡೋದಕ್ಕೆ ಫಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡೋದು, ಒಮ್ಮೆ ಸಮುದ್ರದಲ್ಲಿ ಮಾಡೋದು. ಸಮುದ್ರದಲ್ಲಿ ಈಗ ಮಳೆಗಾಲದ ಟೈಮಲ್ಲಿ ಮಾಡೋದು ಕಷ್ಟ, ಆಗ ನಾವು ನದಿಯಲ್ಲಿ ಮಾಡ್ತೇವೆ, ಇಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಮಾಡ್ತೇವೆ. ನದಿಯಲ್ಲಿ ನಾವು ನಾನು ಯೂಶಲಿ ಉದ್ಯಾವರಕ್ಕೆ ಹೋಗ್ತಿದ್ದೆ, ನನ್ನ ಫ್ರೆಂಡ್ ಉಡುಪಿಯಲ್ಲಿ ಇರ್ತಿದ್ದೆ. ಸೊ ಅವನೊಟ್ಟಿಗೆ ನಾವು ಉದ್ಯಾವರದಲ್ಲಿ ಮಾಡ್ತಿದ್ವಿ. ಸ್ವಿಮ್ಮಿಂಗ್ ಪೂಲ್ ಎಲೋಶಿಯಸಲ್ಲಿ ನಾವು ರೆಗ್ಯುಲರ್ ಮಾಡ್ತಿದ್ದೆ. ಒಂದು ಸ್ವಿಮ್ಮಿಂಗ್, ಅದಾದಮೇಲೆ ರಿಲ್ಯಾಕ್ಸೇಷನ್, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಅಂದರೆ ಜಿಮ್ಮಿಗೆ ಹೋಗಿ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಡಂಬಲ್ಸ್ ಇಟ್ಕೊಂಡು ಮಾಡ್ಬೋದು. ನಮ್ಮ ನಡೆದಾಗುವಾಗ ನಮ್ಮ ಕಾಲಿನ ಶಕ್ತಿ ಒಳ್ಳೆ ಇರ್ತದೆ, ಆದರೆ ಬೆನ್ನಿನ ಹಿಂದಿನ ಮಸಲ್ಸಿಗೆ ಅಷ್ಟು ಎಕ್ಸಸೈಸ್ ಸಿಗೋದಿಲ್ಲ. ಸೊ ಸ್ಟ್ರೆಚಿಂಗ್ ಬ್ಯಾಂಡ್ ಇರ್ಬೋದು, ಅಥವಾ ಡಂಬಲ್ಸ್ ಇರ್ಬೋದು, ಇಲ್ಲ ಗದೆ ಇರ್ಬೋದು, ಅದನ್ನು ಯೂಸ್ ಮಾಡಿ ನಾವು ಕೈನ ಸ್ಟ್ರೆಂತನ್ನು ಇಂಪ್ರೂವ್ ಮಾಡ್ತೇವೆ. ಇದರೊಟ್ಟಿಗೆ ನಮಗೆ ತಿನ್ನಲಿಕ್ಕೆ ಪ್ರೋಟೀನ್ ಅಂಶ ಅದನ್ನೆಲ್ಲ ಬೇಕಾಗುತ್ತೆ. ಸೊ ಪ್ರೋಟೀನ್ ನಮ್ಮ ಪೌಡರ್ ತೊಗೊಳ್ತಾ ಇರಲಿಲ್ಲ, ನಾನು ಮನೆಯಲ್ಲಿ ಕಾಳು ಅಥವಾ ಡಿಫ್ರೆಂಟ್ ಒಂದೊಂದು ದಿನ ಒಂದೊಂದು ಥರದ ಕಾಳು ಇಡ್ತಿದ್ದೆ. ನನ್ನ ಗಾಡಿಯಲ್ಲೇ ಇಡ್ತಿದ್ದೆ. ಎವ್ರಿ ಟೈಮ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅಥವಾ ಹೊಟ್ಟೆ ಹಸಿವಾಗ್ತಿರೋ ಅದನ್ನೇ ತಿಂತಿದ್ದೆ. ಚಿಕ್ಕ ಇರುವಾಗ ನಾನು ರನ್ನಿಂಗ್ ಇಂಟ್ರೆಸ್ಟ್ ಇತ್ತು. ಆಗ ಅಮ್ಮ ಹೇಳ್ತಿದ್ದು, ನಂಗೆ ಓಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಆಗ ಅಮ್ಮ ಓದು ಅಂತ ಹೇಳ್ತಿದ್ದೆ. ಆಗೆಲ್ಲ ಗೌರ್ಮೆಂಟ್ ಸೀಟಿಗೆ ಓದಲೇಬೇಕಿತ್ತು. ಗೌರ್ಮೆಂಟ್ ಸೀಟ್, MBBS ಗೌರ್ಮೆಂಟ್ ಸೀಟ್, MDU ಗೌರ್ಮೆಂಟ್ ಸೀಟ್, MU ಗೌರ್ಮೆಂಟ್ ಸೀಟ್. ಆಗ ಓಡ್ಲಿಕ್ಕೆ ಆಗಿಲ್ಲ, ಓದು ಅಂತಿದ್ದೆ. ಸ್ವಿಮ್ಮಿಂಗ್ ಪೂಲಲ್ಲಿ ಒಮ್ಮೆ ಹೋಗಿದ್ದೆ, ಮುಳುಗಿದ್ದೆ. ನನ್ನ ಫ್ರೆಂಡ್ ನನ್ನನ್ನು ಅದರಿಂದ ಹೇಳ್ಕೊಂಡು ಹೊರಗೆ ಬಂದಿದ್ದೆ. ಸೈಕಲ್ ಅಪ್ಪ ಅಮ್ಮನ ಹತ್ರ ಹಣ ಇರಲಿಲ್ಲ. ಅಪ್ಪ ಅಮ್ಮ ಹೇಳಿದ್ರು, ಸೈಕಲ್ ಬೇಡ, ನೀನು ದೊಡ್ಡವನಾದಾಗ ಬೇಕಾದ್ರೆ ನೀನು ತೊಗೊಂಡು. ಸೊ ಈ 3ರ ಇಂಟ್ರೆಸ್ಟು ಈ ಟೈಮಲ್ಲಿ ನಾನು ದೊಡ್ಡವನಾದ್ಮೇಲೆ ಅಟ್ಲೀಸ್ಟ್ ಸ್ವಿಮ್ಮಿಂಗ್ ಕಲಿತೇನೆ. ಮಗ ಸ್ವಿಮ್ಮಿಂಗ್ ಹೋದ, ಆಗ ಆ ಚಿಕ್ಕ ಹುಡುಗನ ನಾನು ಚಿಕ್ಕ ಇರುವಾಗ ಮನಸ್ಸಲ್ಲಿರುವ ಆ ಸ್ವಿಮ್ಮಿಂಗ್ ಆಸೆ ವಾಪಸ್ ಬಂದು, ಅವ ಮಾಡ್ತಾ ಇದ್ದೆ, ನೀನು ಸಹ ಮಾಡ್ಲಿಕ್ಕೆ ಶುರು ಮಾಡಿ. ಒಂದು ವಾರದಲ್ಲಿ ಅವ ಕಲಿತ.
ಆಮೇಲೆ ಅವ ಹೇಳಿದ ಅಪ್ಪ ನಾನು ಹೋಗೋದಿಲ್ಲ. ಸೊ ಆಮೇಲೆ ನಾನು ಕಲೀಲಿಕ್ಕೆ ಶುರು ಮಾಡಿದೆ, ಇಂಟ್ರೆಸ್ಟ್ ಬಂತು. ಆಮೇಲೆ ಸಮುದ್ರ ಮತ್ತು ನದಿಯಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಶುರು ಮಾಡಿದೆ. ಸಮುದ್ರದಲ್ಲಿ ಇನ್ನೂ 2 ಆದದಷ್ಟೇ, ಇನ್ನೂ 5 ಬಾಕಿ ಇದೆ. ಜಪಾನ್ನ ಸ್ಟ್ರೇಟ್ ಇದೆ, ಹವಾಯಿದು ಸ್ಟ್ರೇಟ್ ಇದೆ, ಅದು 2 ಇದೆ. ಮತ್ತು ಕೆಳಗೆ ಕುಕ್ ಸ್ಟ್ರೇಟ್, ನಾರ್ತ್ ಇದು ನಮ್ಮ ನ್ಯೂಜಿಲ್ಯಾಂಡಿಂದ ನಾರ್ತಿಂದ ಸೌತ್ ಐಲ್ಯಾಂಡನ್ನು ಕನೆಕ್ಟ್ ಮಾಡುವ ಕುಕ್ ಸ್ಟ್ರೇಟ್ ಇದೆ. ಗಿಬ್ರಾಲ್ಟರ್ ಇದೆ, ಯುರೋಪಿಂದ ಆಫ್ರಿಕಾ ಕನೆಕ್ಟ್ ಮಾಡುವ ಗಿಬ್ರಾಲ್ಟರ್ ಸಮುದ್ರ ಇದೆ. ಸೊ ಇದನ್ನೆಲ್ಲ ಮಾಡುವ ಪ್ಲ್ಯಾನ್ ಇದೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, ಜೀವನದಲ್ಲಿ ಯಾವುದು ಪ್ರೆಡಿಕ್ಟೇಬಲ್ ಅಲ್ಲ. ಈಗ ಸದ್ಯಕ್ಕೆ ಇದಾಗಿದೆ, ಖುಷಿ ಇದೆ.